ಅದಾಗ್ಲಿ ಬಿಡು. ಅಯ್ಯೋ ಏನೋ ಅನ್ನಕ್ಕೆ ಕೇಳಿಲ್ಲ, ಅನ್ನಕ್ಕೆ ತರಕಾರಿಗೆ ಉಪ್ಪು ಖಾರ ಎಲ್ಲ ಹಾಕ್ತಾರೆ, ಸಾಂಬಾರ್ ಆಗೋದು. ಸುಮ್ಮನೆ ಸಾಂಬಾರ್ ಮಾಡಕ್ ಆಗಲ್ಲ ಮಗ. ಆಗ ಟೈಮಲ್ಲಿ ಒಂದೊಂದ್ಸಲಿ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ, ಒಂದೊಂದ್ಸಲಿ ಖಾರ ಜಾಸ್ತಿ ಆಗ್ಬಿಡುತ್ತೆ. ಉಪ್ಪು ಖಾರ ತಿನ್ನೋ ಮನುಷ್ಯ ಅವನು ರಾಗಿ ಮುದ್ದೆ ತಿನ್ನೋನೆ ಏನೋ, ಅವನು ಮನುಷ್ಯನ ಏನೋ ಮಾಡಕ್ ಆಗಲ್ಲ. ಅವ್ನ ಹೆಣ್ಣನ್ ಬಗ್ಗೆ ಯಾವ್ದೇ ಕಾರಣಕ್ಕೂ ಹಂಗ ಹೇಳೋದು ಅವ್ನು ಮಾಡೋದು ದೊಡ್ಡ ತಪ್ಪೆ ಎಲ್ಲಕ್ಕಲ್ಲ. ಹಂಗಾಗ್ಬಿಟ್ಟು ಅವ್ನ ಏನೋ ಮಾಡಿಲ್ಲನಾ. ಮತ್ತೆ 25 ವರ್ಷ ನೀವು ಕರ್ನಾಟಕದಲ್ಲಿ ನೀವು ನೋಡಿದ್ರ, ನೀವು ವಿಡಿಯೋ ಮಾಡಿದ್ರ. ಫಸ್ಟ್ ನಿಮ್ದೆಲ್ಲ ಏನಿತ್ತು, ಚಂದನ ಅದು ಇದು ಬಿಟ್ಟು ಆಮೇಲೆ ಎಲ್ಲ ಆಯ್ತು. 25 ವರ್ಷ ನೀವು ಬೆಳೆದಿದ್ರಲ್ಲ ಅವ್ನಿಗೆ. ಚಾಲೆಂಜಿಂಗ್ ಸ್ಟಾರ್ ಬಂತು, ದರ್ಶನ್ ಇತ್ತು ಬಿಡು. ಆಮೇಲೆ ಚಾಲೆಂಜಿಂಗ್ ಸ್ಟಾರ್ ಬಂತು, ಆಮೇಲೆ ಡಿ ಬಾಸ್ ಬಂತು, ಎಲ್ಲಾ ಬಂತು. ಬಾಕ್ಸ್ ಆಫೀಸ್ ಸುಲ್ತಾನ್ ಬಂತು, ಎಲ್ಲಾ ಬಂತು ಅವ್ರ ಹೆಸರು. ಅದೆಲ್ಲ ನೀವು ಬೆಳೆಸಿದ್ರೆ ಇರೋದು ಎಲ್ಲಾ ಶಾಬಾಷನ್ರಿ. ಒಂದ್ ಸೆಕೆಂಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಎಲ್ಲ ಒಂದೇ ದಿನ ಸುಳಿತಿದ್ರಲ್ಲ ಅವ್ನಿಗೆ. ಆಯ್ತು 50 ಒಂದ್ ಜೊತೆ ಯಾವ ಒಂದ್ ಕಾಲದಲ್ಲಿ ಯಾವ 10 ರೂಪಾಯಿ ತಿಂದಿಲ್ವಾ? ವಿಡಿಯೋದವರು ಓಪನ್ ಆಗಿ ಹೇಳ್ತೀನಿ. ವಿಡಿಯೋರು ಹೆಂಗಿಂತ ಹೇಳು, ಕೆಲಸ ಏನ್ ಗೊತ್ತಾ? ನಿಜಾನು ತಿಳಿಸ್ಬೇಕು, ಸುಳ್ಳು ನಿಜಾನು ತೋರಿಸ್ಬೇಕು, ಕೆಟ್ಟದು ಒಳ್ಳೇದು ಎರಡೂ ತೋರಿಸ್ಬೇಕು. ಅವ್ರು ಏನೋ ಬರೀ ಏನ್ ಗೊತ್ತಾಯ್ತು, ಇದು ಆಗಿನ ಮಾತ್ರ ತೋರಿಸ್ತಾ ಇದಾರೆ. ಓಕೆ, ಆ ವಿಡಿಯೋ ಎಲ್ಲಿ ನಮ್ ಬಾಸ್ದು ಅತ್ಯಾಚಾರ ಇವಾಗ ನಮ್ ಬಾಸ್ ಹೊಡೆದವ್ರಲ್ಲ ಕಾಲ ದುಡ್ಡಿರೋ ವಿಡಿಯೋನೇ ಇದೆ ಅಂತಲ್ಲ. ವಿಡಿಯೋ ಎಲ್ಲಿದೆ? ಪೊಲೀಸರ ಆಯ್ತು, ಅವ್ರು ಶಿಕ್ಷೆ ಕೇಸಿ ಕಳಿಸ್ಲಿ. ವಿಡಿಯೋ ರಿಲೀಸ್ ಮಾಡ್ತಾರ, ಪಬ್ಲಿಕ್ ಗೊತ್ತಾಗ್ಬೇಕಲ್ಲ. ಅದು ತೋರಿಸ್ಲಿ. ಮತ್ತೆ ಪಬ್ಲಿಕ್ ರಿಜೆಕ್ಟ್ ಮಾಡ್ತೀವಿ ನಾವು, ಅವ್ರ ಅಭಿಮಾನಿಯಪ್ಪ. ನಾವು ನಮ್ ಬಾಸ್ ತಪ್ಪು ಮಾಡೋದ್ರೆ ನಮ್ಗೂ ಗೊತ್ತಾಗ್ಬೇಕಲ್ಲಪ್ಪ. ಎಷ್ಟು ದಿವಸ ನಾವು ನಿನ್ನೆ ನಾವು ಲೈಫ್ ಸ್ಟೈಲ್ ಬಿಟ್ಟಲ್ಲ, ಏನಾಗುತ್ತೋ ಪೊಲೀಸ್ ಆಕ್ಷನ್ ನೋಡೋಣ ಅಂತ. ಹಂಗೂ ಕಸ್ಟಡಿಗೆ ತಗೊಂಡ್ರು 4 ಜನ ಆದ್ರೆ 8 ದಿನ ತಗೊಂಡಿದ್ದೀರಾ. ಇನ್ನು 2 ದಿನ ತಗೊಳ್ಳಿ, ಪರವಾಗಿಲ್ಲ. ಅದು ಅವ್ರ ಕರ್ತವ್ಯ, ಅದು ಕಾನೂನು ಪ್ರಕಾರ ಅವ್ರ ಕರ್ತವ್ಯ ಮಾಡೋ ಕೆಲಸ ಮಾಡ್ತಾನೆ ಇದಾರೆ. ಅದು ತುಂಬಾ ಒಳ್ಳೇದು. ಇಡೀ ನಾವೆಲ್ಲ ನಮ್ ಕರ್ನಾಟಕ, ನಾವು ಇಡೀ ದೇಶನೇ ನೋಡ್ತಾರೆ. ಆದ್ರೂ ಸ್ವಲ್ಪ ಮಾಡೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಕೆಟ್ಟವನೇ ಅಂತ ಬರೀ ಕೆಟ್ಟವನೇ ಅಂತ ಅಷ್ಟೇ ಕೆಟ್ಟವನಾಗಿದ್ದ ಜನ ಯಾರೋ ಯಾರು ತಪ್ಪನ್ನೇ ಮಾಡಕ್ಕಾಗಲ್ಲ ಮಗ. ಎಂತೆಂತ ರೋಡಿಗಳು ಇದಾರೆ, ಈ ತರ ಜನ ಯಾರು ಅವ್ನು ರೋಡಿ ಹೆಸರು ಅಂತ ಗೊತ್ತಿಲ್ಲ ಅಂತಾರೆ. ಅಷ್ಟೇ ಯಾಕೆ ದರ್ಶನ್ ಜೊತೆ ಅಷ್ಟ್ ಜನ ಹುಡುಗರಿಗಳಲ್ಲಿ ಬರೀ ನೀವು ವಿಡಿಯೋ ಹೆಸರು ಏನಿಲ್ಲ ಮಾತ್ರ ನಮ್ಗೆ ಗೊತ್ತಾಗ್ತಿರೋದು. ನಾಗರಾಜ್ ಅಂತೆ, ಅವನಂತೆ, ಇವನಂತ. ದರ್ಶನ್ ಹೆಸರು ಯಾಕೆ ಎಲ್ಲರಿಗೂ ಗೊತ್ತು? ಯಾಕೆ ಕರ್ನಾಟಕ ಒಳ್ಳೆ ಇಡೀ ದೇಶದವ್ರಿಗೂ ಗೊತ್ತು. ಡಿ ಬಾಸ್ ಅಂತ ಏನೋ, ದರ್ಶನ್ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಅವನೊಬ್ಬ ಕಲಾವಿದಪ್ಪ, ಅವನೊಬ್ಬ ಆಕ್ಟ ಏನೋ, ಅವ್ರ ಅಪ್ಪನ ಹೆಸರು ಉಳಿದ ಒಂದೇ ಸೆಕೆಂಡ್. ಆದ್ರೆ ಇದಕ್ಕೂ ಅವ್ರ ಅಪ್ಪಂದು ಸಂಬಂಧನೇ ಇಲ್ಲ. ಮಗ ಹಾಳಾಗಿರೋದು. ಸುಗುದೀಪ ಇದೆಯಲ್ಲ, ಆ ಹೆಸರು ಹಂಗೆ ಇರತ್ತೆ. ಆ ಹೆಸರು ಯಾವನು ಮುಟ್ಟಕ್ಕಾಗಲ್ಲ. ಯಾವ ವಿಡಿಯೋ ಆದ್ರೂ ಅವ್ರ ಅಪ್ಪನ ಬಗ್ಗೆ ಯಾವ ಮಾತ್ರ ಉಳಿಸೇ ಇಲ್ಲ. ಮಗ ಮಾಡೋಣ ಹೋಗೋ ಬರೋ ಅಂತ ಇದಾರೆ, ಕಲ್ಲ ಅಂತ ಇದಾರೆ, ಏನೇನೋ ಎಲ್ಲಿ ಪರವಾಗಿಲ್ಲ. ಮಗ ಮಾಡಿದ ತಪ್ಪು ಅವರ ಅಪ್ಪನ ಹೆಸರು ಮಾತ್ರ ಹೇಳಲೇಬಾರ್ದು. ವಿಡಿಯೋಗಳು ಅಪ್ಪನೇ ಕೆಟ್ಟ ಸುಗುದೀಪ ಎಲ್ಲ ಬರಬಾರ್ದು. ಬರೀ ದರ್ಶನ್, ಚಾಲೆಂಜಿಂಗ್ ಸ್ಟಾರ್, ಈ ಬಾಸ್ ಅಷ್ಟೇ ಬರ್ಬೇಕು ಅವ್ರ ಬಾಯಲ್ಲಿ ಬಿಟ್ಟು. ಬೇರೆ ಯಾವುದೇ ಕಾರಣಕ್ಕೂ ಯಾವುದೇ ಬರಬಾರ್ದು. ನೋಡಿಲ್ಲ ತಾನೆ ಆ ವಿಕ್ರಮ್ ಫಿಲಮ್ ಅಲ್ಲಿ ಟ್ರೈನ್ ಅಲ್ಲಿ 3-4 ರೀತಿ ಶಿಕ್ಷೆ ಕೊಡ್ತಾನೆ. ಜೈಲ್ ಹಾಕ್ಬಿಟ್ಟು ಹುಳ ಹಾಕೋದಿ, ಎಣ್ಣೆಲೆದ್ದಿ ಏನೋ ಮನೆ ಅಪರಾಧಿಗಳಿಗೆ ಏನೇ ಶಿಕ್ಷೆ ಕೊಡ್ಬೇಕು ಒಂದು ಆತರ ಇದೆ. ಇದ್ರಲ್ಲಿ ಒಂದು ನಮ್ ಬಾಸ್ ಒಂದು ಆ ಅಪರಾಧಿಗೆ ಶಿಕ್ಷೆ ಜೀವನದಲ್ಲಿ ಯಾವನು ನೋಡಿರ್ಬಾರ್ದು, ನೋಡಿ ಕುಡ್ದು ಇನ್ನೊಂದ್ಸಲಿ ವಿಡಿಯೋ ಮಾಡೋದು ಯೋಚನೆ ಮಾಡ್ಬೇಕು. ಇನ್ನೊಂದು ಹೆಣ್ಮಗು ಮೇಲೆ ಚಿತ್ರ ಬರಿಬಾರ್ದು. ಆಗ ಹೋಗಲ್ಲ ಇವಾಗ ಜನಗಳಿಂದ ಹಾಕಲ್ಲ. ಆ ಕಾಲದಲ್ಲಿ ಸರ್ಗು ಹಿಂಗ್ ಜರುಗ್ತು ಅಂತ ಚಪ್ಪಲಿ ತಗೊಂಡ್ಬಿಡ್ತಿದ್ರು ಹೆಣ್ಮಗುವಿಗೆ. ಮುಂದೆ ಸರ್ಗಕ್ಕೆ ಅನ್ಸಿದ್ರು. ಈ ಕಾಲದಲ್ಲಿ ಎಲ್ಲಿದ್ದಾರೆ ಹಂಗೆ ಸರ್ಗು? ಹೋಗಿ ನೋಡೋಣ ಸರ್ಗ್ ಎಲ್ಲಿದೆ.